ಕಂಪ್ಲೀಟ್ಲಿ ವೈಲೇಟೆಡ್ ಒಂದು ನಮ್ಮ ಫೆಡರಲ್ ಸ್ಟ್ರಕ್ಚರನ್ನು. ಕೇಂದ್ರ ಸರ್ಕಾರಿಗೆ ಏನಾಗಿದೆ, ಕರ್ನಾಟಕದ ದುಡಿಮೆ ಬೇಕಾಗಿದೆ, ಕನ್ನಡಿಗರ ಬೆವರು ಬೇಕಾಗಿದೆ, ಕನ್ನಡಿಗರ ಟ್ಯಾಕ್ಸ್ ಬೇಕಾಗಿದೆ, ತೆರಿಗೆ ಬೇಕಾಗಿದೆ, GST ಬೇಕಾಗಿದೆ, ನಮ್ಮ ಸಾಮರ್ಥ್ಯ ಬೇಕಾಗಿದೆ, ನಮ್ಮ ಪ್ರತಿಭೆ ಬೇಕಾಗಿದೆ. ನಿಮ್ಮ ವಿಕಸಿತ ಭಾರತ್ ಕನಸು ಕನ್ನಡಿಗರು ನನಸು ಮಾಡಬೇಕು. ಕನ್ನಡಿಗರಿಗೆ ಕೊಡೋದೇನು ಚೊಂಬು. ಆರ್ಟಿಕಲ್ 280 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷಸ್ ಫೈನಾನ್ಸ್ ಕಮಿಷನ್. Article 280 is the bedrock of India's system of financial resource allocation between different levels of government, promoting fairness and stability. ಅಂದರೆ ಪೂರ್ಣವಾಗಿ ಕೇಂದ್ರೀಕೃತ ಆಗಬಾರ್ದು ಅನ್ನೋ ನೋಡ್ಕೊಳ್ಳೋ ಜವಾಬ್ದಾರಿ ಫೈನಾನ್ಸ್ ಕಮಿಷನ್. 16th ಫೈನಾನ್ಸ್ ಕಮಿಷನ್ ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್. ನೀವು ರಾಮ್ಜಿಯನ್ನು ನೀವು ತರ್ತಿದ್ದೀರಲ್ಲ, ನಮ್ಮ ಮೇಲೆ 60-40 ಅಂತ ಹೇಳ್ತಾ ಇದ್ದೀರಲ್ಲ, ಕನ್ಸಲ್ಟೇಷನ್ ಮಾಡಿದ್ರಾ? ಆಯಿತು, ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡಿಲ್ಲ. 16th ಫೈನಾನ್ಸ್ ಕಮಿಷನಿಗೆ ಇದು ತಿಳಿಸಿದ್ರ ತಾವು? ಇವಾಗ ಪ್ರತಿ ವರ್ಷ ನಮಗೆ 3,000-4,000 ಕೋಟಿ ರೂಪಾಯಿ ನಾವು ರಾಜ್ಯ ಸರ್ಕಾರ ಕೊಡಬೇಕು ಅಂದರೆ ಇದು ಫೈನಾನ್ಸ್ ಕಮಿಷನಿಗೆ ನೀವು ತಿಳಿಸಿದ್ರಾ? ನೀವೇ ಯೋಚನೆ ಮಾಡಿ. 4,000-5,000 ಕೋಟಿ ಅಂದರೆ ಸುಮಾರು 20,000 ಕೋಟಿ 5 ವರ್ಷಕ್ಕೆ. 16th ಫೈನಾನ್ಸ್ ಕಮಿಷನ್ ಇಲ್ಲಿ ಬಂದಾಗ ಅವರು ಏನೂ ಹೇಳಿಲ್ಲ, ನೀವು ಏನೂ ಹೇಳಿಲ್ಲ. It's a clear violation of that Article 280 by the central government.